ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷ ಕರ್ನಾಟಕ ರಾಜ್ಯದಿಂದ ಮಾತಾಡ್ತಾ ಇದ್ದೀವಿ. ಈಗ BBMP ಎಲೆಕ್ಷನ್ಸ್ 2015ರಲ್ಲಿ ಲಾಸ್ಟ್ ಎಲೆಕ್ಷನ್ ನಡೆದಿತ್ತು. ಅಲ್ಲಿಂದ ಒಂದು 5 ವರ್ಷ ಆಡಳಿತ ಮಾಡ್ಕೊಂಬಂದರು. ಆಡಳಿತದಲ್ಲಿ ಚೆನ್ನಾಗಿ ಮಾಡ್ತಾ ಬಂತು BBMP ಬೆಂಗಳೂರಲ್ಲಿ. ಮತ್ತು 2015ರಿಂದ 5 ವರ್ಷ ಆದಮೇಲೆ BBMP ಎಲೆಕ್ಷನ್ಸ್ ಸ್ಟಾಪ್ ಮಾಡ್ತು. ಮತ್ತು ಎಲೆಕ್ಷನ್ 2-3 ಗೌರ್ಮೆಂಟ್ ಬಂತು, ಅಲಯನ್ಸ್ ಗೌರ್ಮೆಂಟ್ ಬಂತು, ಆದ್ರೂ BBMP ಎಲೆಕ್ಷನ್ ನಡೆಸಿಲ್ಲ. ಈಗಾಗಲೇ ಕಾಂಗ್ರೆಸ್ ಗೌರ್ಮೆಂಟ್ ಆಡಳಿತ ಬಂದಾದಮೇಲೆ ಈಗ ಮತ್ತೆ BBMP ಎಲೆಕ್ಷನ್ನ ನಡೆಸೋದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ನಮ್ಮ ಪಾರ್ಟಿ ವತಿಯಿಂದ, ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷ ವತಿಯಿಂದ ನಾವು ಎಲ್ಲ 241 ಕ್ಯಾಂಡಿಡೇಟ್ನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ನಿಲ್ಲಿಸ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಕೆಲವು ಜನ ಈಗಾಗಲೇ ಬಂದಿದ್ದಾರೆ, ಇನ್ನು ಕೆಲವು ಕಡೆ ವಾರ್ಡಲ್ಲಿ ಸ್ವಲ್ಪ ಹುಡುಕಾಟ ಮಾಡ್ತಾಯಿದ್ದೀವಿ. ಈಗ ಹುಡುಕಾಟ ಮಾಡೋದ್ರಲ್ಲಿ ಒಳ್ಳೆಯ ಅಭ್ಯರ್ಥಿಗಳು ಯಾರನ್ನು ಬಂದರೆ ನಾವು ಅವ್ರಿಗೆ ಒಂದು ಅವಕಾಶ ಕೊಟ್ಟು ನಮ್ಮ ಪಾರ್ಟಿ ವತಿಯಿಂದ ನಿಲ್ಸೋಕ್ಕೆ ಎಲ್ಲ ಕಡೆಯಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಒಂದು BBMP ಎಲೆಕ್ಷನ್ ಆಯಿತು ಅಂದರೆ ಬೆಂಗಳೂರು ಸಿಟಿಲಿ ಎಲ್ಲ ಕಡೆ ಈಗ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗೋದು ಖಂಡಿತ. ಈಗ ಬರೀ ಅಧಿಕಾರಿಗಳು ಎಲ್ಲ ಅವರೇ ನಿಭಾಯಿಸೋಕ್ಕೆ ಕಷ್ಟ ಆಗ್ತದೆ. ಅಷ್ಟೊಂದು. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಕೇಂದ್ರ ಕಚೇರಿ, ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ಕೇಂದ್ರ ಕಚೇರಿಯಲ್ಲಿದ್ದೇವೆ. ಸೊ ಇಲ್ಲಿ ರಾಜ್ಯ ಘಟಕದ ಉಪಾಧ್ಯಕ್ಷರಾದ ಸತೀಶ್ ರೆಡ್ಡಿ ಅವರಿದ್ದಾರೆ, ಮತ್ತೆ ಹಲವಾರು ಸುಬ್ಬಾಚಾರ್ಯ ಅವರಿದ್ದಾರೆ. ಸೊ ಏನು ಮುಂಬರುವ ಸಾರ್ವತ್ರಿಕ BBMP ಚುನಾವಣೆಗೆ ಪಾರ್ಟಿ ವತಿಯಿಂದ ಸಿದ್ಧತೆಗಳು ನಡೀತಾ ಇರೋ ವಿಚಾರವಾಗಿ ಅವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಸೊ ಮುಂಬರುವ ಸಾರ್ವತ್ರಿಕ ಚುನಾವಣೆಗೆ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದಿಂದ ಸುಮಾರು 243 ವಾರ್ಡ್ಗಳಲ್ಲೂ ಪಕ್ಷದ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಆಯೋಜಿಸಿದ್ರೆ ಅಂತ ಅವರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಸೊ ಪಕ್ಷ ಸಂಘಟನೆಗೆ ಹೆಚ್ಚು ಆದ್ಯತೆ ನೀಡಲಾಗುವುದು ಎಂದು ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಜಯೊಂದಿಗೆ ಸಂತೋಷ ಮಹಾರಾಜ್, SS ನ್ಯೂಸ್. ಓಕೆ, ಬನ್ನಿ ಅವ್ರ